ಕೆಂಗೇರಿಯಲ್ಲೂ ಕೂಡ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ಕೆಂಗೇರಿಯಲ್ಲಿ ನಡೆಸಿದೆ. ಜನ ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಅಕ್ಷರಶಃ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಯಾವುದೋ ಲೇಔಟ್ನ ನಿವಾಸಿಗಳು ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವಂತಹ ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿರುವಂಥ ಅಪಾರ್ಟ್ಮೆಂಟ್ಗಳ ನಿವಾಸಿಗಳೇ ಇವತ್ತು ನೀರಿಗೆ ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ಇದೆ. ಗಮನಿಸ್ತಾ ಇರ್ಬೋದು, ನಾನೀಗ ಕೆಂಗೇರಿಯ KHP ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಈ ಭಾಗದ ಜನ ನೀರಿಗಾಗಿ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕಾರಣ, ಕಳೆದ 1 ತಿಂಗಳಿನಿಂದ ಸರಿಯಾದಂಥ ನೀರಿನ ಪೂರೈಕೆಗಳಾಗ್ತಾ ಇಲ್ಲ. ದಿನನಿತ್ಯ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳು ನೀರನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸುಮಾರು ಈ ಒಂದು ಬ್ಲಾಕ್ನಲ್ಲಿ 808 ಅಪಾರ್ಟ್ಮೆಂಟ್ಗಳಿದೆ. ಅಂದರೆ ಸರಿಸುಮಾರು 3000ಕ್ಕೂ ಹೆಚ್ಚು ನಿವಾಸಿಗಳು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ನಿವಾಸಿಗಳು ಹನಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಇದ್ದಂಥ ಬೋರ್ವೆಲ್ಗಳು ಕೂಡ ಅಂತರ್ಜಲ ಕುಸಿತಿರುವಂಥ ಕಾರಣಕ್ಕಾಗಿ ಸರಿಯಾದ ನೀರು ಬರ್ತಾ ಇಲ್ಲ, ಬೋರ್ವೆಲ್ಗಳು ವರ್ಕ್ ಆಗ್ತಾ ಇಲ್ಲ ಅನ್ನುವಂಥ ಅಳಲು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬರಬೇಕಿದ್ದಂತಹ ಕಾವೇರಿ ವಾಟರ್ ಏನಿತ್ತು ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ, ಅದು ಪರಿಪೂರ್ಣವಾಗಿ ನಮಗೆ ತಲುಪ್ತಾ ಇಲ್ಲ ಅನ್ನುವಂತಹ ಮತ್ತೊಂದು ನೋವು ಈ ಭಾಗದ ಜನರನ್ನು ಹೈರಾಣಾಗಿಸಿದೆ. ನನ್ನೊಟ್ಟಿಗೆ ಸ್ಥಳೀಯರಿದ್ದಾರೆ, ಮಹಿಳೆಯರಿದ್ದಾರೆ, ಮಾತನಾಡಿಸ್ತಾನೆ. ಅವರೆಲ್ಲರೂ ಕೂಡ ಬಿಂದಿಗೆ ಬಕೆಟ್ಗಳನ್ನು ಇಟ್ಟು ಸರ್ಕಾರವನ್ನು ಹನಿ ನೀರನ್ನಾದರೂ ನೀವು ಕೊಡ್ರಪ್ಪ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತಾರೆ. ಮೇಡಮ್, ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ? ಸರ್, ತುಂಬ ಕಷ್ಟ ಆಗ್ತಾ ಇದೆ. ನಮಗಿನ್ನೂ ಬೇಸಿಗೆ ಇನ್ನೂ ನಮ್ಗೆ 2 ತಿಂಗಳಿಂದ ಇದು ಸಮಸ್ಯೆ ಇದೆ. ನಮಗೆ ಬೇಸಿಗೆ ಇನ್ನೂ 2-3 ತಿಂಗಳಿದೆ. ಈಗಲೇ ಈ ಸಮಸ್ಯೆ ತಲೆದೂರಿದ್ರೆ ನಾವು ಮುಂದೆ ಹೆಂಗೆ ಇರೋದು ಸರ್? ನಮಗೆ ನೀರಿಲ್ಲ ಅಂದಾಗ ನಾವು ಪಕ್ಕದ ರಾಜ್ಯಗಳಿಗೆ ನೀರು ಬಿಡೋದ್ರಿಂದ ನಮ್ಗೆ ಏನು ಅವಶ್ಯಕತೆ ಇದೆ? ತಮಿಳ್ನಾಡಿಗೆ ನೀರು ಬಿಡ್ತಾ ಇದ್ದಾರೆ ಸರ್ಕಾರ. ನಾನು ಈ ಒಂದು ಇದು ಕಾರಣಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಕೂಗ್ತೀನಿ ಸರ್. ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ. ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಯಾಕಂದರೆ ಮನೆಯಲ್ಲಿರುವಂಥ ಮಹಿಳೆಯರಿಗೆ ಕಷ್ಟ ಗೊತ್ತಿರುತ್ತೆ. ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ ಸರ್? ಈಗ ನಮಗೆ ಈ 808 ಮನೆಗಳಿಗೆ ಒಂದು 10 ಬೋರ್ವೆಲ್ ಅಂತೂ ಬೇಕು ಸರ್. ಇದು ಕರ್ನಾಟಕ ಗೃಹ ಮಂಡಳಿ ನಾನು ಹೇಳೋದೇನೆಂದರೆ, ಇವ್ರು ಮಾಡಿರೋದು 3 ಬೋರ್ವೆಲ್ ಸರ್. ಅದರಲ್ಲಿ ವರ್ಕ್ ಮಾಡ್ತಿರೋದು 1-2 ಅಷ್ಟೇ. ಅದನ್ನು ನಮಗೆ ನೀರು ಆಗ್ತಾ ಇಲ್ಲ, ಇಲ್ಲಿ ಸಾಕಾಗ್ತಾ ಇಲ್ಲ. ನಾವೀಗ ನೀರು ಶಟ್ ಡೌನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ಟ್ಯಾಂಕರ್ಗಳು ಓಡಿಸ್ಕೊಂಡು ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಸರ್. ಇದು ನಾವು ಮತದಾನನೂ ನಾವು ಯಾರಿಗೂ ನಾವು ಓಟು ಹಾಕಲ್ಲ. ನಾವು ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ ಅವರು. ನಮಗೆ ನಮ್ಮ ಅವಶ್ಯಕತೆ ಅವ್ರು ಪೂರೈಸಿಲ್ಲ ಅಂದಮೇಲೆ ನಮಗೆ ಅವ್ರ ಅವಶ್ಯಕತೆನೂ ನಮಗಿಲ್ಲ ಸರ್. ಈ ಬಾರಿಯ ಲೋಕಸಭಾ ಚುನಾವಣೆ ಏನಿದೆ ಇದನ್ನು ನೀವು ಬಹಿಷ್ಕಾರವನ್ನು ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀರಿ? ಹೌದು ಸರ್, ಖಂಡಿತ ಸರ್, ಖಂಡಿತ. ಕಾವೇರಿ ನೀರಾದರೂ ಸಿಗ್ತಾ ಇದೆಯಾ? ಎಷ್ಟು ದಿನಕ್ಕೊಂದ್ಸರಿ ಬರುತ್ತೆ? ಹೇಗೆ ನಿಮ್ಗೆ ಈಗ ನೀರಿನ ಪೂರೈಕೆ ಇಲ್ಲಿ ಹೇಗೆ ಆಗ್ತಾ ಇದೆ? ಕಾವೇರಿ ನೀರು ದಿನ ಬಿಟ್ಟು ದಿನ ನೀರು ಬರ್ತಾ ಇದೆ. ಒಂದು ದಿವಸ ನಮಗೆ ಒಂದು 4 ಲಕ್ಷ ಲೀಟ್ರ್ ನೀರು ಕೊಡ್ತಾರೆ, ಒಂದು ದಿವಸ 1.5 ಲಕ್ಷ ಲೀಟ್ರ್ ನೀರು ಕೊಡ್ತಾರೆ. ಹೀಗೆ ದಿನ ಬಿಟ್ಟು ದಿನ ಬರ್ತಾ ಇದೆ. ಅದು ಸಾಕಾಗ್ತಿಲ್ಲ ನಮಗೆಲ್ಲ. ಮೊದಲೆಲ್ಲ ದಿನಕ್ಕೆ 8ರಿಂದ 10 ಲಕ್ಷ ಲೀಟ್ರ್ ನೀರು ಬರ್ತಾ ಇತ್ತು. 2 ತಿಂಗಳಿಂದ ನಮಗೆ ನೀರಿನ ಪ್ರಾಬ್ಲಮ್ ಅತಿ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇದೆ, ಯಾರು ಕೇಳ್ತಾ ಇಲ್ಲ ಅನ್ನೋಂಥ ನೋವು ತಮ್ಮಲ್ಲಿ ದಟ್ಟವಾಗಿ ಕಾಣ್ತಾ ಇದೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ? ಯಾರಾದರೂ ಬಂದರೆ ಹೇಗೆ ಈ ಸಮಸ್ಯೆ ಬಗೆಹರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಹೋರಾಟ ಏನಾದರೂ ಮಾಡುವಂಥ ಪ್ಲ್ಯಾನ್ನಲ್ಲಿ ಇದ್ದರೆ ಹೇಗೆ? ಹೌದು, ಈ ಹಿಂದೆ 1.5 ತಿಂಗಳ ಹಿಂದೆ ನಾವು BWSSB ಆಫೀಸ್ ಎದುರುಗಡೆ ಸುಮಾರು 300-400 ಜನ ನಾವೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ಅದಾದಮೇಲೆ ಒಂದು 3 ದಿವಸ ನೀರು ಬಿಟ್ಟರು. ಮತ್ತು ಅದೇ ಪ್ರಾಬ್ಲಮ್ಮು ನಮ್ಮಲ್ಲಿ. ನಾವೆಲ್ಲರೂ ಈ ಸರ್ಕಾರಕ್ಕೆ ಇಡೀ ಶಾಪ ಹಾಕ್ಕೊಂಡು ಬದುಕುವಂಥ ಪರಿಸ್ಥಿತಿಯನ್ನು ಈ ಸರ್ಕಾರ ನಮ್ಮೆಲ್ಲರಿಗೂ ತಂದುಕೊಡುತ್ತೆ. ಜನತಾ ಸರ್ಕಾರಗಳು ಜನತೆಗಾಗಿ ಕೆಲಸ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂತಂದರೆ ಜನತಾ ಸರ್ಕಾರ ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಇವ್ರನ್ನ? ಇದು KHP ಅಂದರೆ ಕೆಂಗೇರಿಯ KHPಯ ನಿವಾಸಿಗಳೇನಿದ್ದಾರೆ, ಅಂದರೆ ಬಡಾವಣೆ ಅಂದರೆ ಇಲ್ಲಿನ ಅಪಾರ್ಟ್ಮೆಂಟ್ನ ನಿವಾಸಿಗಳ ನೋವು. ಕಳೆದ 1.5-2 ತಿಂಗಳಿನಿಂದ ಈ ಭಾಗದ ಜನ ನಿತ್ಯ ಹನಿ ನೀರಿಗೂ ಅಂದರೆ ಕುಡಿಯುವ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ತಲೆದೂರಿದ್ರೂ ಕೂಡ ಯಾವೊಬ್ಬ ಸಂಬಂಧಪಟ್ಟಂತಹ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಬಂದು ಕೇಳಿಲ್ಲ ಅನ್ನುವಂಥ ನೋವು ಕೂಡ ಈ ಭಾಗದ ಜನರಲ್ಲಿ ಬಹಳ ದಟ್ಟವಾಗಿದೆ. ಅದೇ ಕಾರಣಕ್ಕೆ ನಾವು ಈ ಬಾರಿಯ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ ಅನ್ನುವಂಥ ನೇರವಾದಂಥ ಎಚ್ಚರಿಕೆಯನ್ನು ಈ ಭಾಗದ ಜನ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಸ್ಥಳೀಯ ಶಾಸಕರಿಗೆ ನೇರವಾಗಿ ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.